ನೋಡ್ದೆ ನೃತ್ಯ ಯಾವ ಥರ ಮುನ್ಸ್ಕೊಂಡು ಕೂತವನೆ. ನಾನು ಹೆಂಗೆ ಅನ್ಕೊಂಡಿದ್ನಲ್ಲ ಒಂದು ಈ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಹೋಗವಳೆ. ನನಗಂತೂ ಭಾಳ ಖುಷಿ ಆಗ್ಬಿಡ್ತು ಕಣೆ. ನೋಡಿ ಹೆಂಗೆ ಮುನ್ಸ್ಕೊಂಡು ಆ ಕಡೆ ತಿರ್ಕೊಂಡು ಕೂತವ್ನು. ಹಿಂಗೆ ಕೂತ್ಕೊಳ್ಳಿ ಸುಮ್ಕಿರು. ಹ್ಞೂ ಕಣಕ, ನೀನು ಮನ್ಸು ಮಾಡಿದ್ರೆ ಯಾವ್ದು ಬೇಕಾದ್ರೂ ಮಾಡ್ತೀಯ. ಅವಳು ಜೈರೋಹಿಣಿ ಮಾಡಿದ ಪ್ಲ್ಯಾನು ನಮಗೆ ಖುಷಿನೋ ಖುಷಿ. ಅವಳು ಯಾವಾಗ ಮನೆ ಬಿಟ್ಟು ಹೋಗ್ತಾಳೋ ಅಂದ್ಬಿಟ್ಟು ಕಾಯ್ತಿದ್ದೆ ಕಣಕ. ನಾನಂತೂ ಹೋಗ್ಬಿಟ್ಲಲ್ಲ, ನಾನಂತೂ ಒಂದು ತಮ್ಗೆ ಹಾಲು ಕುಡಿತೀನಪ್ಪ ಈ ಖುಷಿಗೆ. ಸರಿ ಸರಿ ಬಾ, ನಕ್ಕಂತ ಇರಬೇಡ, ಮಕ್ಕ ಚಪ್ಪಗೆ ಮಾಡ್ಕೊ. ಯಾಕೋ ಶಂಕರು ಬಾರ ಊಟ ಮಾಡಮ್ಮ ಅಂತ ಕರಿಮಂತಾನೆ. ಬಾ ಬಾ ಬಾ. ಆಮ್ಯಾಗ ನನ್ನ ಗಂಡ ಬಂದ್ರೆ ಅವ್ನಿಗೂ ಇಟ್ಬಿಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತೇಳಿ ಬೋಯ್ತಾನೆ. ಬಾ, ಇನ್ನೇನು ಮಾಡೋದು. ಹ್ಞೂ ಮಕ್ಕ ಚಪ್ಪಗೆ ಮಾಡ್ಕೊಂಡ ಬರ್ತೀನಿ ಬಾ. ಇನ್ನೇನು ಅತ್ತೆ ಮಾವ ಇವಳು ಯಾರಪ್ಪ ಸುಂದ್ರಿನೂ ಬರೋ ಟೈಮ್ ಆಯಿತು. ನಡಿ ಈಗ ಎಮೋಷನಲ್ ಆದ್ರೆ ಇವನ್ನ ಒದ್ದು ಹೊರಕಾಕ್ತಾರೆ. ಆಮ್ಯಾಗ ನಾವು ಚೆನ್ನಾಗಿರ್ಬೋದು. ನಮ್ಮ ಅತ್ತೆ ನಮ್ಮವ್ನು ಹೆಂಗಾರು ಕೇಳ್ಕೊಂಡು ಅಂಗಡಿಗೆ ರೊಕ್ಕ ಇಸ್ಕೊಬೋದು. ನಡಿ ಶಂಕರು ಬಾರೋ, ಉಣ್ಣಕ್ಕಿಡ್ತೀವಿ. ಒಂದು ಓದಾಗಿಂದ ನೀನು ಊಟನೇ ಮಾಡಿಲ್ಲ. ಬಾರೋ. ಬ್ಯಾಡ್ರಿ ಅದಕ್ಕೆ ಬ್ಯಾಡ್ರಿ, ನಂಗೆ ಉಣ್ಣಕ್ಕೆ ಮನಸ್ಸಿಲ್ಲ. ನಂಗೆ ಊಟ ಬೇಡ. ಪಾಪ ಅವಳು ಏನು ಮಾಡ್ತಾಳೆ ಹೇಳು. ಈಗ ನಂಗೆ ಯಾವ್ದಾರು ಬಂದು ಸಡನ್ನಾಗಿ ಮುತ್ತು ಕೊಟ್ಬಿಟ್ರೆ ಅವಳು ಅನುಮಾನ ಪಡ್ತಾಳೇನ. ನಾನು ಅಷ್ಟು ಅನುಮಾನ ಪಡಬಾರ್ದಿತ್ತು. ಅಯ್ಯೋ, ನನ್ನ ಹೆಂಡ್ರು ಇಲ್ದಂಗೆ ಮನ್ಯಾಗ ಲಕ್ಷಣನೇ ಕಾಣ್ತಿಲ್ಲ. ಬಂದಾಗಿಂದ ನನ್ನ ಮಾಮ ಅಂತ ಹೇಳ್ಕೊಟ್ಟಿಲ್ಲ ಅವ್ರವ್ವ. ಶಂಕರು ಮಾಮ ಅಂತೇಳಿ ಮನೆ ಎಲ್ಲ ಸುತ್ತಾಡೋಳು. ಬಂದ ತಕ್ಷಣ ನೀರು ಕೊಡೋಳು. ಮನೆ ಒಳಗೆ ಗಿಜಿ ಅಂತಿತ್ತು. ಅವಳು ಇಲ್ದಂಗೆ ಮನೆಯೆಲ್ಲ ಸಪ್ಪಗಾಗ್ಬಿಟ್ಟೈತೆ ಕಣಕ್ಕೆ. ಅಲ್ಲ ಕಣ್ ಶಂಕರು, ಹಂಗಂದ್ರೆ ಹೆಂಗ? ಊಟ ಬಿಟ್ಟು ಕುಂತ್ಕೊಳಕತ್ತೇನ? ಅದು ತಾಗೋಯ್ತು. ಏನೋ ನಾವು ತಪ್ಪು ತಿಳ್ಕೊಂಡು ಹುಡುಗಿ ಮ್ಯಾಗ ಒಂದ್ರೆ ಗೊತ್ವ. ಈಗ ಅತ್ತೆ ಮಾವನು ಇಲ್ಲ, ಸುಂದ್ರಿ ಅಕ್ಕನೂ ಇಲ್ಲ, ಯಾರು ಇಲ್ದರ ಟೈಮಲ್ಲಿ ಹಿಂಗೆ ಹೋಗ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಸುಮ್ಕಿರು. ಯಾಕ ಹಿಂಗೆ ಯೋಚನೆ ಮಾಡ್ಕೊಂಡು ಏನೈತಿ? ಸಮಾಧಾನ ಮಾಡ್ಕ. ಅವಳು ಹೋಗಿಲ್ಲ ಕಣತ್ಕೆ. ನಾನು ಅಂದಿದ್ದು ಮಾತ್ಕ ಮುನ್ಸ್ಕೊಂಡು ಹೋಗ್ಬಿಟ್ಲು. ನಾನಾರು ಅವಳು ಪರವಾಗಿ ನಿಲ್ಬೇಕಿತ್ತು. ಅವಳು ಜೈರೋಹಿಣಿ ಜಯಮ್ಮನ ಮಕ್ಳು ಹಿಂಗೆ ಮಾಡೋದ್ಕ ಅವಳಿಗೆ ಮೇಲೆ ಮನೆ ಪಟ್ಬಿಟ್ಟೆ ಅಲ್ಲ. ಇವಾಗ ಅವಳು ಬರ್ತಾಳೋ ಬರೋಕ್ಕಿಲ್ವೋ ಹೋಗಿ ಮೊದಲು ಕೇಳಬೇಕು. ಏನು ಮಾಡೋದು ಏನು ಬಿಡೋದು ಅನ್ನಂಗೆ ತಲೆ ಕೆಟ್ಟೋಗೈತಿ. ಫಸ್ಟ್ ಅಪ್ಪ ಬರಲಿ, ಆಮ್ಯಾಗ ಮಾತಾಡ್ತೀನಿ. ಇದೇಕಪ್ಪ ಎಲ್ಲರೂ ಹಿಂಗ ಮಕ ಸಪ್ಪಗ್ ಮಾಡ್ಕೊಂಡು ಕುಂತವ್ರ. ಏನಾಯ್ತು? ನಾವು ಹೊರಗೋಗಿದ್ ಬಾರದ್ರೊಳಗ. ನಾನು ನೀನೇನು ನೋಡಕತ್ತಿ ಮಗ್ಳು? ಅದನ್ನ ನೋಡಕತ್ತಾನೆ. ಎಲ್ಲಿ ಒಂದೊಮ್ಮ ಕಾಣ್ತಿಲ್ಲ. ಇಲ್ಲ ಕುಂತಿರೋಳು. ಅಯ್ಯೋ ಮಾವ ಅನ್ಕಂತ ಓಡ್ ಬಂದು ಮಾತಾಡ್ಸೋಳು. ಏನು ಕಾಣಿಸ್ತಿಲ್ಲ. ಎಲ್ಲೋಯ್ತದು? ಹೇ ಶಂಕರು ಅಲ್ಲ ಕಣ್ಲೆ, ಮುಖ ಎದಕ್ಕ ಇವಳ ಆರತಿಕ ಮಾಡ್ಕೊಂಡು ಕುಂತಿ. ಏನಾಯ್ತು ನಿಮ್ಗೆ? ಎಲ್ಲ ಒಂದು ಕಾಣಿಸ್ತಿಲ್ಲ ಅಟ್ಟಿಯಾಗ. ಈಟೊತ್ಗಾಲೆ ನಮ್ಮ ಬಂದ ತಕ್ಷಣ ಅತ್ತೆ ತಗಳಿ ನೀರು ಅಂತ ನೀರಾರು ತಂದ್ಕೊಡೋಳು. ಅವಳ ಮೊದ್ಲು ನೋಡ್ಬೋದಿದ್ಲು. ತಗಳಿ ಅಂತ ಹೊರಗಿನ ಬಂದಿರ ಮಾವ ತಗಳಿ ನೀರು ಅಂತೇಳಿ ನೀರು ತಂದ್ಕೊಡೋಳು, ಟವಲ್ ತಂದ್ಕೊಡೋಳು, ಮಕ ಸೀಟಕ್ಕ. ಎಲ್ಲಿ ಬಂದೇ ಇಲ್ಲ ಆಕಿ ಇನ್ನ. ಅತ್ತೆಯವರ ಒಂದು ಇನ್ನೂ ನಮ್ಮ ಮಟ್ಟಿಗೆ ಬರೋಕ್ಕಿಲ್ಲ ಅಂದ್ಬಿಟ್ಟು ಲಕ್ಷ್ಮಿ ಅಕ್ಕ ಬಂದು ಕರ್ಕೊಂಡು ಹೋಗ್ಬಿಟ್ರು. ನಾನು ಯಾವುದೇ ಕಾರಣಕ್ಕೂ ಇರಿಸ್ಕೊಳಕ್ಕಿಲ್ಲ, ನನ್ನ ಮಗಳು ಕಳ್ಸಕ್ಕಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ರು ಕಣಕತ್ತೆ. ಎದಕ್ಕ ಲಕ್ಷ್ಮಿ ಅಮ್ಮ ಹಂಗಂದು ಕರ್ಕೋದ್ಲೆ? ಯಾಕ? ಮನ್ಯಾಗ ಏನು ನಡೀತು ನಾವು ಇಲ್ದೇ ಇದ್ದಾಗ ಬೇಗ ಹೇಳ್ಬೇಕು. ಪಟಪಟ್ನ ಯಾರು ಏನು ಬಂದ್ರು ಏನು ಬಿಟ್ರು ಒಂದು ಅಮ್ಮಂಗ ಅವಳು ಸುಮ್ಮನೆ ಕರ್ಕೋಗಳಲ್ಲ ಲಕ್ಷ್ಮಿ ಅಮ್ಮ. ಎದಕ್ಕ ಏನಾಯ್ತು ನಮ್ಗೆ ನಿಜ ಅಂಶ ಹೇಳ್ಬಿಟ್ರಿ. ಬೇಗ ಹೇಳ್ರಿ ಅಂತ ಹೇಳಿದ್ದೆ ನಿಮ್ಮನೆ. ಅದೇನಾಯ್ತಂದ್ರೆ ಆತ ಇರೋದು ಹೇಳ್ತೀವಿ ಕೇಳಿ. ನಾವು ಎಲ್ಲ ಮಾತಾಡ್ಕೊಂಡು ಕೂತಿದ್ವು ಹೊರಗ. ಒಂದು ಬಾಗ್ಲಿಗೆ ನೀರು ಹಾಕಕ್ಕಂತ ಬಂದ್ಲಾ. ನೀರು ಹಾಕೋ ಟೈಮ್ಗೆ ಹುಡುಗ ಸುಂದ್ರ ಅವನಲ್ಲ, ಸುಂದ್ರ ಬಂದು ಒಂದುಗ ಮುತ್ತು ಕೊಟ್ಟಾಗ ಏನಾಯಿತು, ನಾವೆಲ್ಲ ಅಂದ್ಕೊಂಡು ಅವನೇನಂದ ಬಂದು ನನಗೆ ದಿನ ಒಂದು ಮುತ್ತು ಕೊಡ್ತಾಳೆ, ನನ್ನ ದಿನ ಮನೆಗೆ ಕರ್ಸ್ಕೊತಾಳೆ ಅಂತಂದ್ರ. ಅದಕ್ಕೆ ನಾವು ಅದನ್ನು ನಿಜ ಅಂತ ತಿಳ್ಕೊಂಡು ಶಂಕರನವೇ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನಿಮ್ಮ ಅಮ್ಮನ ಕರ್ಸು ಅಂತೇಳಿ ಫೋನ್ ಹಚ್ಚಿ ಚೆನ್ನಾಗಿ ಬೈದ್ಬಿಟ್ಟ ಕಡತ್ತೆ. ಮುಂದೆ ಕೇಳ್ರಿ ಆಮ್ಯಾಗ ಏಟ್ ಆತಕ್ಕೆ ನಿಲ್ಸಿರಲ್ಲ. ಏನಾಯ್ತು ಆಮ್ಯಾಗ? ಲಕ್ಷ್ಮಿ ಬಂದಿಲ್ಲ ಹೊಟ್ಟಿ ತಕ. ಏನಾಯ್ತು ಏನು ಬಿಡ್ತು? ಅವಳಂತೂ ನಿಜಾಂಶ ಕಂಡಿಡಿದ ಬಿಡಕ್ಕಿಲ್ಲ. ನಮ್ಮ ಬಂದಮ್ಮ ಯಾವತ್ತು ಅಂತವಳಲ್ಲ. ಏನಾಯ್ತು ಏನು ಬಿಡ್ತು? ತೀಟ ಒಪ್ಕೊಳ್ಳಿ. ಏನಾಯ್ತು ಅಂತ ಪಟಪಟ್ ಹೇಳ್ರಿ ನನ್ಗೆ. ಆಮ್ಯಾಗ ಲಕ್ಷ್ಮಿ ಅಕ್ಕ ಬಂದು ನನ್ನ ಮಗಳು ತಪ್ಪು ಮಾಡೋಳ ಬಿಟ್ಟವಳ ಅಂದ್ಬಿಟ್ಟು ಅವರಪ್ಪ ಅಮ್ಮನ ಕರ್ಕೊಂಬಂದಿದ್ದ ಸುಂದರ ಅವರಪ್ಪ ಅಮ್ಮನವೇ. ಆಮ್ಯಾಗ ಅವನೇ ಒಪ್ಕೊಂಡ. ಇಲ್ಲ ಜೈರೋಹಿಣಿ ಮಾಡಿಸಿದ್ದು, ರೊಕ್ಕ ಕೊಡ್ತಾಳೆ ಅಂತ ಹೇಳು ಮಾಡಿಸಿದ್ದು ಅವಳೇ ಅಂತ. ಜೈರೋಹಿಣಿ ಜಯಮ್ಮನ ಮಗಳಂತೆ ಮಾಡಿಸಿದ್ದು. ಅದಕ್ಕೆ ಇವರು ಒಂಚೂರು ಶಂಕರ ಒಂದು ಪರವಾಗಿ ನಿಲ್ಲಿಲ್ಲಲ್ಲ. ಅದಕ್ಕೆ ನಾನು ಈ ಮನೆಯಾಗ ಇರಕ್ಕಿಲ್ಲ ಅಂತೇಳಿ ಬೈದು ಮನೆ ಬಿಟ್ಟು ಹೋಗ್ಬಿಟ್ಲು. ಅಯ್ಯೋ ಬೇವರ್ಸಿ ನನ್ನ ಕಣ್ಣಾರ ಕಂಡ್ರೆ ಪ್ರಮಾಣಿಸಿ ನೋಡ್ಬೇಕಂತೆ ಕಣು. ನೀನೇನು ಇಂಥ ಕೆಲಸ ಮಾಡ್ಕೊಂಡು ಕುಂತೀಯಾ? ಹುಡುಗಿ ಬಗ್ಗೆ ಅನುಮಾನ ಪಟ್ಟೇನು? ನಾವಿಂದರ ಟೈಮಲ್ಲೇ ಇಂಥದ್ದು ಮಾಡ್ಕೊಂಡು ಕುಂತೀಯಲ್ಲ ಮನೆ ಆಳ್ ನನ್ನ ಮಗನ. ಹೋಗು ನಡಿ ವರಕ್ಕ. ನನ್ನ ಸೊಸೆ ಹಟ್ಟಿಗೆ ಬರೋವರೆಗೂ ನೀನು ಹಟ್ಟಿಗೆ ಬರಕ್ಕೆ ಕುಡ್ದು ನಡಿ ಅಂತ ಹೇಳಿದ್ದು. ನಡಿ, ಇಲ್ಲ ಅಂದ್ರೆ ದುಃಖ ಅಂತ ಓದ್ಬಿಡ್ತೀನಿ. ನಡಿಲೇ ಅವ್ವ, ನನಗೂ ಯಾಕೆ ಮನೆಯಾಗಿಲ್ದಂಗೆ ಜೀವ ಪುಕ್ಕ ಅಂತ ಐತೆ ಕಣಂಗೆ. ಅಟ್ಟಿಯಾಗಿಲ್ಲ ಅಂದ್ರೆ ಹೆಂಗೆ ಅನ್ಸುತ್ತೆ ಹೇಳು? ನನಗಾದ್ರೂ ಖುಷಿ ಐತೇನ? ಅವಳಿಲ್ಲ ಅಟ್ಟಿಯಾಗ ನಂಗೆ ಬೇಜಾರೈತೈತೆ ಕಣಂಗೆ. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಯ್ತಿಲ್ಲ ಕಣಂಗೆ. ಹೇ ಗುಂಡಿ, ಫಸ್ಟ್ ಇವನ್ನ ಹೊರಕಾಕು. ಎಡ್ತಿ ಮ್ಯಾಗ ಅಷ್ಟು ಅನುಮಾನ ಪಟ್ಟು ಹಿಂಗೆ ಆಡೋನ ಅಂದ್ರೆ ಅಟ್ಟಿಯಾಗಿ ಇರ್ಸ್ಕೊಂಬಿಡ. ಫಸ್ಟು ಒದ್ದು ಹೊರಕಾಕು. ಇವನ್ ತಪ್ಪು ಏನು ಅಂತ ಅರ್ಥ ಆಗಿ ಆ ಹುಡುಗಿನ ಕರ್ಕೊಂಬರ್ಬೇಕು ಅಟ್ಟಿಯಕ್ಕ. ಅಲ್ಲಿವರೆಗೂ ಮನೆ ಒಳಗೆ ಸೇರಿಸ್ಕೊಂಬಿಡ. ಒದ್ದು ಹೊರಕಾಕು. ಒಂದು ಹೆಣ್ಮಕ್ಳು ಜೀವನದಾಗ ಆಟ ಆಡೋದು ಅಂದ್ರೆ ಏನು ತಿಳ್ಕೊಂಬಿಟ್ಟಾನ? ಅವನೇನೋ ಬಂದು ಕೊಟ್ಬಿಟ್ನಂತ. ಅದು ಏನು ಎತ್ತ ಅಂತ ಕಂಡಿಡಿದಂಗೆ ಮಾಡ್ದಂಗೆ ಹುಡುಗಿ ಮ್ಯಾಗ ಅನುಮಾನ ಪಟ್ಟು ಇವನು ಅವ್ರ ಅವ್ನ ಕರ್ಸಿದ್ನೇನ? ಫೋನ್ ಕರ್ಸು. ನನ್ನ ಸೊಸೆ ಬರೋವರೆಗೂ ಇವನು ಹಟ್ಟಿ ಒಳಗೆ ಬರೋಕ್ಕೆ ಕೂಡ್ದು. ಫೋನ್ ಹಚ್ಚು ಗುಂಡಿ. ಜಗಳ ಮಾಡ್ಕೊಂಡು ಕಳ್ಸಿರೋದು ಇವನು. ನಾವ್ಯಾಕಚ್ಚಮ್ಮ ಹೋಗಿ ಕರ್ಕೊಂಬತ್ತಾನ. ಮನ್ಯಾಗ ಇಟ್ಟು ಕೂಳು ಎಲ್ಲ ಬೇಕಂದ್ರ ಎಂಡ್ರನ್ ಕರ್ಕೊ ಬತ್ತಾನ. ಇಲ್ಲ ಬೀದಿಲೇ ಸಾಯ್ಲಿ, ನನಗೆ
ಬೇಕೇ ಆಗಿಲ್ಲ ಮಗ ಅಂತ ನಾನು ನೋಡೋದು ಇಲ್ಲ. ನಂಗೆ ಬೇಕಾಗಿಲ್ಲ ಕಣಪ್ಪ. ನನ್ನ ಸೊಸೆ ಹಟ್ಟಿಗೆ ಬಂದ್ಲಾ ಬರ್ಲಿ, ಇಲ್ವಾ ಇವನು ಹಟ್ಟಿಗೆ ಬರೋದು ಬೇಡ ನಮ್ಮ ಹಟ್ಟಿಗೆ ಅಷ್ಟೇ. ನಾನು ಭಾಳ ಮಾತಾಡಕ್ ಹೋಗಕ್ಕಿಲ್ಲ. ಅಲ್ಲ ಕೆಳಂಗೆ ನಾನು ಯಾಕಮ್ಮ ಹೋಗು ಅಂದರೆ ಎಲ್ಲೋ ಅಲ್ಲಿ ಬೀದಿಗೆ ಹೋಗಿ ಬಿದ್ದು ಸಾಯ್ಲಿ, ನೀನೇನೋ ಅವಳೆ ಹೋಗು ಹೊರಕ ಅಂತ ಹೇಳ್ತಿ. ಅದಾ ನಾನು ಎಲ್ಲರೂ ಹೋಗಿ ಏನಾರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ. ಇದು ಯಾರು ಹೇಳ್ತಾರೆ ನಾವು ಹೋಗಂತೇಳಿ ಅವ್ರಿಗೆ ಜಗಳ ಮಾಡಿ ಕಳ್ಸ್ಬೇಕಾದ್ರೆ ಗೊತ್ತಿರ್ಲಿಲ್ಲ ನಿನ್ಗೆ ಎಲ್ಲಿ ಕಳ್ಸ್ಬೇಕು ಎಲ್ಲಿ ಬಿಡ್ಬೇಕು ಅಂತೇಳಿ. ಹಟ್ಟಿಯಿಂದ ಹೋದಾದ್ಮೇಲೆ ನಾನು ಎಲ್ಲಿ ಹೋಲಿ ಅಂತೆ. ಅವಳು ಅವ್ರ ಅಪ್ಪನ ಮನೆಗೆ ಹೋಗೋಳೆ, ನನ್ನ ಸೊಸೆ ನನ್ನ ಮನೆಗೆ ಬರೋವರೆಗೂ ನೀನು ನಮ್ಮ ಹಟ್ಟಿಗೆ ಕಾಲಿಟ್ಟು ಕುಡ್ದು ಹೋಗ್ತಿರೋ ಹೊರಕ ಪಟ್ಟೈಂದ ನೀನು. ನೀನು ನಮ್ಮ ಮಗ ಅಂತ ಸಾಕಿದ್ಕ ಇರು. ಇಷ್ಟ ಆಗೈತಿ ಆ ಹುಡುಗಿ ಸಿಂಧುದು ಹಿಂಗೆಲ್ಲ ಕತೆ ಆಗೈತಿ ಅಂತ ಗೊತ್ತಿದ್ರು ಹುಡುಗಿನ ಮದುವೆ ಮಾಡ್ಕೊಟ್ಟಿದ್ದಾನೆ. ಹುಡುಗಿ ಗೊತ್ತೈತಿ ಎಲ್ಲ ವಿಚಾರನು. ಆದ್ರೆ ನೋಡು ಏಟ್ ಬಾಳ್ವೆ ಮಾಡ್ಕೊಂಡು ಹೋಗ್ತೈತಿ. ನೀನ ಹುಡುಗಿನ ಅರ್ಥ ಮಾಡ್ಕೊಂಡಂಗ ಜಗಳ ಮಾಡಿ ಕಳಿಸ್ತೀಯ. ಹಟ್ಟಿ ಕರ್ಕೊಂಬರೋಗ ಹೋಗಿ. ಇದೇನಪ್ಪ ನಮ್ಮ ಅವ್ವ ಇವತ್ತು ಉತ್ತರ ತಾಳ್ತಾವಳೆ ಹಿಂಗ ಕಪ್ಪ ತಟ್ಟಿ ನೋಡ್ಕೊಬಿಟ್ಲು. ಅಯ್ಯಯ್ಯೋ ಇವತ್ತು ನನ್ನ ಹುಡುಗ ಅಲ್ಲಿ ಅವಳನ್ನ ಕರ್ಕ ಬಂದಿಲ್ಲ ಅಂದ್ರ ಹಟ್ಟಿ ಒಳಗೆ ಸೇರ್ಸೋದೇ ಇಲ್ಲ ನಮ್ಮವ್ವ. ಕಳ್ಸೆ ಹೊರಗೆ ಕಳ್ಸೆ ಇವನ್ನ. ನಮ್ಮ ಮಗ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಐತೈತಿ. ಕಳ್ಸು. ನಾನು ಆ ಲಕ್ಷ್ಮಿ ಕಾಲ್ಗ ಬಿದ್ದು ಹೆಂಗ್ ಕರ್ಕೊಂಬಂದಿನಿ ಆ ಹುಡುಗಿನ ನನಗೆ ಗೊತ್ತೈತಿ ಒಳ್ಳೆ ಹುಡುಗಿ ಅಂತೇಳಿ. ಆ ಹುಡುಗಿ ಮ್ಯಾಗ ಯಾರೋ ಅನುಮಾನ ಪಟ್ರ ಅಂತ ಬಂದು ಕೊಟ್ಬಿಟ್ಟಂತ. ಇವಾಗ ರೋಡಲ್ಲಿ ಹೋಗ್ತಿರ್ತೀವಿ, ಯಾವನಾರು ಬಂದು ನನಗೆ ಕೊಟ್ಬಿಟ್ಟವನೇ ಅಂದ್ರೆ ನೀನು ಪ್ರಶ್ನೆ ಮಾಡ್ದಂಗ ಬಿಡ್ದಂಗ ಜಗಳ ಮಾಡಿ ಕಳಿಸ್ಬಿಡ್ತೀಯೇನ? ನನ್ನ ಮ್ಯಾಗ ಅನುಮಾನ ಪಡ್ತೀಯೇನ? ಒಂದು ಹೆಣ್ಮಕ್ಳ ಬಗ್ಗೆ ಏನೋ ಕೆಟ್ಟ ಮಾತಾಡೋದು. ನಾನು ಒಂದು ಹೆಣ್ಣೆತ್ತೀನಿ, ನನ್ನ ಮನೆಗೆ ಬಂದಿರೋ ಸೊಸರು ನನ್ನ ಹೆಣ್ಮಕ್ಳು. ಹೆಂಗ್ ಮಾತಾಡ್ದ ಹೆಂಗ್ ಬಿಟ್ಟವನೇ ಇವನು. ಒಡದ್ ಕಳ್ಸು ಹೊರಕ್ ಕಳ್ಸು. ಒದ್ದಿ ಹೊರಕ್ ಹಾಕ್ತೀಯ ಇಲ್ಲ ನಾನ ಒದ್ದು ಹೊರಕ್ ಹಾಕ್ಬಿಡ್ಲ ಹೇಳು. ನಡಿಯಲ್ಲ ಹೊರಕ ನಡಿ. ಹಟ್ಟಿಯಿಂದ ಹೊರಕ್ ನಡೆದು ಬಿಡು ಮಗನ ನೀನು. ನಮ್ಮ ಹಟ್ಟಿಯಾಗ ಇರ್ಬೇಡ, ನಮ್ಮ ಹಟ್ಟಿಯಾಗ ಜಾಗ ಇಲ್ಲ ನಿನ್ಗ. ನೀನ್ ಅವಳನ್ನ ಸಿಂಧುನ ಲವ್ ಮಾಡಿ ಮದ್ವೆ ಆಗ್ತೀನಿ ಅನ್ಬಿಟ್ಟು ಹುಡುಗಿನ ಕರ್ಕೊಂಡೋಗಿ ಗಾಡಿಯಾಗ ಬೀಳ್ಸಿ ಹುಡುಗಿ ಸಾಯಿಸ್ತಾ ಇದ್ಲ್ವ. ನಾವು ಕೇಸ್ ಎಲ್ಲ ಕ್ಲೋಸ್ ಮಾಡಿಸಿ ಎಲ್ಲ ಕರ್ಕೊಂಬಂದು ಇರು ನನ್ನ ಮಗ ಅಲ್ಲ ಮದುವೆ ಮಾಡಮ್ಮ ನಮ್ಮ ಮನೆಗೂ ಒಂದು ವಂಶ ಬೆಳಿಲಿ ಅನ್ಬಿಟ್ಟು ನಾನು ಮದುವೆ ಮಾಡಿದ್ರ ನಿನ್ಗ ಎಲ್ಲಾನು ಮಾಡಿಸಿ ಆ ಹುಡುಗಿಗ ಅನುಮಾನ ಪಟ್ಟು ಕಳ್ಸಿ ಏನ ನೀನು? ಆ ಹುಡುಗಿ ನಿನ್ನೂ ಎಷ್ಟೇ ಸರಲ್ಲ ಅನುಮಾನ ಪಡ್ಬೇಕು. ಅವಳ ಮಗಳ ಮ್ಯಾಗಿ ದೇವ್ವ ಮೆಟ್ಕೊಂಡಿದ್ಲು ನಿನ್ ಲವರ್ ಬಂದು. ಅವಾಗ ಬುಡ್ಸಿ ಲಕ್ಷ್ಮಿ ಬುದ್ಧಿವಾದ ಹೇಳಿ ಮನೆಯಾಗ ಕಳ್ಸಿದ್ಲು. ಅಕಸ್ಮಾತ್ ನಿಮ್ಮ ಅಕ್ಕಂಗೆ ಯಾರು ಅನ್ಬಿಟ್ಟಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ದೇನಿಲ್ಲ ನೀನು. ನಿಮ್ಮ ಅಕ್ಕ ತಂಗಿರ್ಗೂ ಅನ್ನಕ್ ಹೋಗಕ್ಕಿಲ್ಲ ಬಿಡು ನೀನು. ಈಟ್ ಕೆಟ್ಟಡ್ಕಾಗಿರೋನು ಕಟ್ಕೊಂಡೋಳು ಇರು ನನ್ನ ಹೆಂಡ್ರು ಬಂದವಳ ಅಂತ ಈಟ್ ಒಳ್ಳೆ ಬುದ್ಧಿ ಇರೋನು ಇಷ್ಟು ಮಾಡ್ತಿದ್ದಿಲ್ಲ ಕಣ್ಲೆ ನೀನು. ನಿಮ್ಮ ಅಕ್ಕಂಗೆ ಯಾರು ಹಿಂಗ್ ಅನ್ಬಿಟ್ಟು ಮಾಡ್ಬಿಟ್ಟು ಹಿಂಗ್ ಬಂದು ಮುತ್ತು ಕೊಟ್ಬಿಟ್ಟಿದ್ರೆ ನೀನು ಹೋಗಿ ಕೇಳ್ತಿದ್ದಿಲ್ವೇ? ಅವನು ಕೇಳ್ತಿದ್ದ ನಿಮ್ಮ ಅಕ್ಕಂಗೆ ಕೇಳ್ತಿದ್ದ. ಪೋಡ್ಡ ಇದ್ದ ನೀನು. ನಡಿ ಹೊರಕ ನಡಿ ಅಂತಂದದ್ದು. ಕಳ್ಕೊಂಬ ಗುಂಡಿ ಹೊರಕ್ ಹಾಕು. ನಾನು ಈ ವಿಚಾರದಲ್ಲಿ ನಾನು ನನಗೂ ಅವ್ವ ಅವಳ ನನ್ನವ್ವನು ಎಣ್ಣಿ. ನನ್ನ ಮಕ್ಳು ಹೆಣ್ಮಕ್ಳಿಗೆ ನಂಗೆ ಇಬ್ರು ಸೊಸೆಯರು ಬಂದವ್ರು, ನನ್ನ ಹೆಂಡ್ರು ಎಣ್ಣಿ. ಹೆಣ್ಮಕ್ಳು ಅಂದ್ಮ್ಯಾಗ ಗೌರವ ಕೊಡ್ಬೇಕು ಮನೆಯಾಕ. ಇವ್ ನನ್ನ ಮಗ ಹೆಣ್ಣು ಅಂದದು ಕಾಣ್ದಂಗ ಹುಡುಗಿಗೆ ಅಂತ ಕಳ್ಸೋನಂದ್ರ ಆ ಹುಡುಗಿನ ಮನೆ ಒಳಕ ಬರೋವರೆಗೂ ಈ ತರ ಹಟ್ಟಿ ಒಳಗೆ ಬರಕ್ ಕೊಡುದು. ಬಡದ್ ಕಳ್ಸು. ಈ ಪೊಡ್ಡ ಇದು ಹಟ್ಟಿ ಒಳಗೆ ಇರಬಾರ್ದು. ಬಡಿ ಇನ್ನೊಂದು ಹಾಕ್ಬಿಡಿ. ಕಪ್ಪಲ್ಗೆ ಏರಿಕ್ಕು. ನಡಿ ನಡಿ ಹೊರಕ. ಅಯ್ಯೋ ನೋಡ್ದೇನೆ ನೃತ್ಯನ ಮತ್ತೆ ಹೆಂಗೆ ಹಿಡ್ಕೊಂಡು ಹೊಡಿತಾಳೆ. ಅಯ್ಯೋ ಉಳ್ಗಾಲಿಲ್ಲೋ ಇನ್ನು ಸಂಕ್ರಂಗ ಹೊರಗೆ ಹೋಗಿ ಬೀಳ್ತಾನೆ ನೋಡು. ಯಪ್ಪ ಹೆಂಗೆ ಹೊಡಿತಾಳೆ ಮತ್ತೆ ಜುಟ್ಟೆ ಹಿಡ್ಕೊಂಡು ಕುಂಜಾಡ್ತಾಳೆ. ಅಯ್ಯಪ್ಪ ನಮ್ಮ ಮತ್ತೆ ಸಿಂತಕ್ಕೆ ಹೋಗ್ಬಾರ್ದಪ್ಪ, ಭಯ ಆಯ್ತದೆ. ನಮ್ಮ ಮತ್ತೆ ನೋಡಿದ್ರ ಅಯ್ಯೋ ನನ್ನ ಜೊತೆಗೆ ಏನೇ ಮಾತಾಡ್ತಿ. ನಮ್ಮ ಮತ್ತೆ ಅವಳನ್ನ ಹೊಡಿತೀರ ನೋಡ್ರ ಮೈಯೆಲ್ಲ ನಡುಕ್ತೈತಿ. ತಿರುಗಿ ಎತ್ತಕ ನಮ್ಗೆ ಏರಿಕ್ ಬಿಟ್ಟಳ ಮೇಕ ತಿರುಗು ಕರ್ಕೊಂಬವ ಹೊರಕವ ತಮ್ಮ ಅಂತ ಹೇಳ್ಕೊಳಕ ನಾಚಿಕೆ ಆಗುತ್ತಾ? ಆ ಹುಡುಗಿ ಏನು ಎತ್ತ ಅಂತೇಳಿ ನಮ್ಗೆಲ್ಲ ಗೊತ್ತೈತಿ ಕಣ. ಮನ್ಯಾಗ ಬಂದಾಗಿಂದನು ಎಷ್ಟು ಕೆಲಸ ಮಾಡ್ಕೊಂಡು ನಿನ್ನೆವಾಗೈತಿ. ಆ ಹುಡುಗಿ ಸಿಂಧು ಬಂದು ಮೈ ಮತ್ಕೊಂಡಾಗ್ಲವ ಅವ್ರವ್ವನ ಬುದ್ಧಿ ಹೇಳಿ ಮನ್ಯಾಗ ತಂದು ಬಿಟ್ಟು ಹೋಗಾಳ. ಇವಳಿಗೆ ಏಟಿರ್ಬೇಕು ಇವನ್ಗ. ಎಳ್ಕೊಂಬವ ವಾರಕ್ಕೆ ಎಳ್ಕೊಂಬಂದು ಸರಿಯಾಗಿ ಈಚ್ಕಾಕವ. ಹಟ್ಟಿ ಒಳಗೆ ಬರಬಾರ್ದು. ಒಂದೋ ಮೈಲಿಡಂಗ ಹಟ್ಟಿಗೆ ಬರಬಾರ್ದು ಇವನು ಅಷ್ಟೇ. ಮನೆ ಒಳಗೆ ಕಾಲಿಡ್ಬೇಡ ಅಂತೇಳಿ ಸರಿಯಾಗಿ ಒತ್ತು ಕಳ್ಸವ. ಎಳ್ಕೊಂಬವ ಬಾರಲ್ಲೇ ಬೊಡ್ಡೆ ಇದ್ನ ಹೊರಕ್ ಬಾ ಜುಟ್ಟ ಗುಂಜಾಡಿ ನಿನ್ನ ಹೊರಕ್ ಹಾಕ್ತೀನಿ ಬಾ. ಹಟ್ಟಿ ಒಳಗ್ ಕಾಲಿಟ್ಟಿ ಅಂದ್ರ ಮಗನ ಚಪ್ಪಲರಿ ಮಟ್ಕ ಹೊಡಿಯೋದು ಬಾ. ಬಾರಲೇ ಬಾ ನೀನು. ನಡಿಯೇ ಹೊರಕ ನಡಿ ಓಮ. ನಡಿ ಎಳ್ದು ಹಿಡ್ಕೊಂಡೀನಿ. ನಡಿ ಗುಂಜಾಡಿ ಎಳ್ಕೊಂಡೋಗಿ ಬಿಸಾಕ್ತೀನಿ ಬೊಡ್ಡ ಇದನ್ನ. ನಡಿ ಏನ ಮಾಡಿರೋದ ಹುಡುಗಿಗ ಇವತ್ತಿವನು. ನಡಿ ಬಿಡ್ಬೇಡ ಕಣವ. ಈ ವಿಚಾರದಲ್ಲಿ ಹೆಣ್ಮಕ್ಳು ಪರವಾಗ ನಾನು ನಿಂತ್ಕೊಳ್ಳೋದು. ಬೊಡ್ಡ ಇದೆ ಹೆಂಗ್ ಬೈತ್ ಕಳ್ಸೋಣ ಹುಡುಗಿಗ. ಇವನಾರು ಸಪೋರ್ಟ್ ನಿಲ್ಬೇಕಿತ್ತು ತಾನೆ. ಅದ ಹೆಂಗಂದ ಕಟ್ಕೊಂಡಾಗಿ ಯಾವ ಹುಡುಗಿ ಇವನ್ಗೆ ಎಷ್ಟು ಅನ್ಬೋದಿತ್ತು. ಅಂದಿಲ್ಲ ಅಂದ್ರ ಎಳ್ಕ ನಡಿಯವ. ಆ ಹುಡುಗಿ ಬರ್ದಂಗ ಇವ್ನು ಹಟ್ಟಿ ಬರಬಾರ್ದಷ್ಟೇ. ಎಳ್ಕ ನಡಿ ಹೊರಕಕ್ಕಮ್ಮ ನಡಿ. ನಾವು ಬರೋದ್ರೊಳಗೆ ಇಷ್ಟೊಂದು ರಾಮಾಯಣ ಮಾಡೋನೇನ ಇವನು ಕೆಟ್ಟಡ್ಕೊಂಡ್ ಮಗ. ನಡಿ ಯವ್ವ ಬಿಡಂಗೆ ರೋಡಲ್ಲಿ ನೋಡಿದ್ರೆ ಏನಂತಾರೆ ಬಿಡಂಗೆ ಜುಟ್ಟು ನೋಯ್ತೈತೆ ಬಿಡೆ. ನೊಂದ್ರಲ್ಲ ಬೊಡ್ಡೈನ ಕಿತ್ತು ಬಂದ್ರು ಬಿಡಕ್ಕಿಲ್ಲ. ಬಾ ಐತಿ ನಿನ್ಗ. ಬಾ ಮಗನ ಹೊರಕ ಬೊಡ್ಡೈನ ಹೋಗು ಹೊರಕ ಹೋಗು. ಹಟ್ಟಿ ಒಳಕ್ ಏನಾರು ಬಂದ್ಗಿಂದಿರತ್ ಕಂಡೀನಿ ಮಾಡೀನಿ ಅಂತಂದ್ರ ಮನೆಯಾಗ ತುಳ್ದಿ ಸಾಯಿಸ್ಬಿಡ್ತೀನಿ ಮಗನ ಇನ್ನ. ಹೋಗ್ ಹೊರಕ್ ಹೋಗ್ತೀರ ಅಷ್ಟೇ. ನಮ್ಮ ಹಟ್ಟಿಗೆ ಬರಕ್ ಕೂಡ್ದು ನೀನು. ನಡೀರೆ ತಾಟ್ಕಿತ್ತೀರಾ ನಿಮ್ಗೆ ಈಗಲೇ ಹೇಳ್ತಾನೆ. ಇವ್ನಿಗೇನಾದ್ರು ಉಣ್ಣಕ್ಕಿಡೋದು ಮಾಡಕ್ಕಿಡೋದು ಏನಾದ್ರು ಇಟ್ಟಿರಿ ಪಟ್ಟಿರಿ ಅಂದ್ರೆ ಚಪ್ಪಲರಿ ಮಟ್ಕ ಹೊಡಿಯೋದು. ಸೂಳೆ ಮುಂಡ್ಯಾರ ನಿಮ್ಗ. ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿರ ಮಿಂಟ್ರು ಬಿಡ್ತಾರ. ಬಿಟ್ಗಿಟ್ಟಿನಿ ಅಂತ ಅನ್ಕೊಂಡ್ಬಿಟ್ರ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಿಮ್ಮಿಬ್ರನ್ನ. ಇವನು ಹೊರ
ಹೊರಗ ಬಿದ್ದಿರ್ಬೇಕು. ಇವನ್ ತಪ್ಪು ನರ್ವಾಗಿ ಎಂಡ್ರಿಗ ಕಾಲಕ್ಕೆ ಬಿದ್ದು ಕರ್ಕೊಂಬರ್ಬೇಕು ಅವ್ರ ಅತ್ತೆಗೂ ಅವ್ರ ಎಂಡ್ರಿಗೂ. ನೀವೇನಾರು ಇಡೋದು ಮಾಡೋದು ಕಂಡಿನಿ ಅಂದ್ರ ಚಪ್ಪಲರಿ ಮಟ್ಕ ಹೊಡಿಯೋದು ನಿಮ್ಗ. ಏ ಸುಂದ್ರಿಯಮ್ಮ ನಿನ್ಗೂ ಅದೇ ಹೇಳ್ತಿರೋದು, ನಿನ್ಗೂ ಅದನ್ನ ಕಣಪ್ಪ ಹೇಳ್ತಿರೋದು. ಯಾರು ಇಟ್ಟಿಟ್ಟಿರಿ ಇವನ್ಗ ಅಂದ್ರ ಪರಿಣಾಮ ನೆಟ್ಕಿರಕ್ಕಿಲ್ಲ. ಯಾರು ಬಡ್ಸ್ಕಂತೀರಿ ಅಂತ ಗೊತ್ತಾಗಕ್ಕಿಲ್ಲ. ಇವನ್ ತಪ್ಪು ನರ್ವಾಗಿ ಹುಡುಗಿನ ಕರ್ಕೊಂಡ್ ಬರ್ಬೇಕಷ್ಟೇ ಅಟ್ಟಿಕ. ನಡೀರಿ ಎಲ್ಲ ಒಳಕ. ಇಲ್ರಿ ಅತ್ತಿರ ನಾವು ಹಿಡಕಿಲ್ಲ ನಂಗೆ ಇದು ನೋಡ ಭಯ ಆಗ್ತೈತಿ. ನಾವು ಹಿಡಿಯಕ್ಕಿಲ್ಲ ಕಣತ್ತೆ. ಅಯ್ಯೋ ಇದೇನಪ್ಪ ನಮ್ಮ ಅವ್ವ ಇವತ್ತು ರೌದ್ರ ತಳಿ ಹೊರಕ್ಕೆ ಹಾಕ್ಬಿಟ್ಲು ನನ್ನ. ಅಯ್ಯೋ ನಾನು ಮಾಡಿದ ಅಷ್ಟೊಂದು ದೊಡ್ಡ ಅಪರಾಧವ. ನೋಡಿದ್ರಲ್ಲ ವೀಕ್ಷಕರೇ, ತಪ್ಪು ಯಾವ್ದು ಸರಿ ಯಾವ್ದು ಅಂತ ಗೊತ್ತಿಲ್ದಂಗ ಇವನ್ ಮಾಡ್ರ ತಪ್ಪಕ ಪಾಪ ಹುಡುಗಿನ ಮನೆಯಿಂದ ಹೊರಕ್ ಹಾಕೋನಂತ ಕರ್ಕೊಂಡು ಹೋಗಾರ. ಏಟಾಗಿರ್ಬೇಕು ಇವನ್ಗ. ಯಾರಾದ್ರೂ ಇರ್ತಾರೇನ ಹೆಣ್ಮಕ್ಳು? ಒಂದ್ಸರಿ ಅನುಮಾನ ಬಂದ್ರ ಅದು ಪರ್ತನ ಇರುತ್ತಂತ ಹೋಗ್ತಾರ ಗಂಡ ಮನೆ ಬಿಟ್ಟು. ನಾನು ಒಂದ್ ಹೆಣ್ಣಾಗಿ ಇಟ್ಕೊಂಡು ಇದನ್ನ ಮಾತಾಡೋದು ಏಟೈತಿ ನೋಡ ಇವನ್ಗ. ಅದಕ್ಕೆ ಸರಿಯಾಗಿ ಯಾರಿಗೆ ಕಳಿಸ್ತವನಿ. ನಾನು ಒಂದೇನು, ನನ್ಗೂ ಒಬ್ಳು ಮಗಳವಳ. ನನ್ನ ಮಗಳಿಗೆ ಯಾರು ಹಿಂಗ್ ಬಂದ್ಬಿಟ್ರೆ ಸುಮ್ಬಿಟ್ಬಿಡ್ತೀವೇನ? ನಾವು ಕರ್ಕೊಬರಕ್ಕಿಲ್ಲೇನ? ಇವನ್ ತಪ್ಪು ನರ್ವಾಗಿ ಸೊಸೆನ ಕರ್ಕೊಂಬರ್ಬೇಕು. ನನ್ನ ಸೊಸೆ ಅಟ್ಟಿಕ ನಾವಿದೀವಿ ಅಂದ್ರೆ ನನ್ನ ಸೊಸೆ ಅಟ್ಟಿಯಾಗಿ ಬರ್ಬೇಕು. ನಾವು ಹೊರಕ್ ಹೋಗಿದ್ದೋ ಇಲ್ಲ ಅಂದ್ರೆ ಸರಿಯಾಗಿ ಇರಕು. ಇವಂದು ಇನ್ನ ಪ್ರಸ್ತಾಗಿಲ್ಲ. ಮಾಡುಮ್ಮ ನಾಳೆ ಇದ್ದು ಅಂದ್ಬಿಟ್ಟು ನಮ್ಮ ಮಾಯಪ್ಪ ಹೇಳದ್ನಲ್ಲ ಅಂದ್ಬಿಟ್ಟು ಎಲ್ಲ ತರದ್ ಮಾಡುವ ಅಂತ ಹೋದ್ರ ಇವನ್ ಏಟ್ ಮಾಟ್ಗವನ ಇವಂದ್ ಐತಿ. ಆ ಹುಡುಗಿ ಬರಬಾರ್ದು. ಇವನ್ನ ಇನ್ನ ಬೀದಿಲಾಕ ಸಾಯಿಸ್ತೀನಿ. ನಾನಂತ ತೊಟ್ಟಿ ಒಳಗೆ ಸೇರ್ಸ್ಕೊಳಕ್ಕಿಲ್ಲ ಇವನ್ನ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.